ನೀನು ನೀನೇ ಇಲ್ಲಿ ನಾನು ನಾನೇ. ದೀಪು, ಹಿಂದೆ ಗುರು ಇರ್ಬೇಕು ಮುಂದೆ ಗುರಿ ಇರ್ಬೇಕು ಅಂತ ದೊಡ್ಡೋರ್ ಅನ್ನೋ ಮಾತು ಇವತ್ತು ನನ್ನ ವಿಷಯದಲ್ಲಿ ಸರಿ ಅನ್ಸ್ತು. ಗುರು ನಮ್ಮಪ್ಪ ಅಮ್ಮ, ಗುರಿ ಈ ಮನೇಲಿರೋದು. ಯಾರು ನನ್ನ ಇಲ್ಲಿಂದ ಹೋಗು ಅನ್ನೋ ಗುರಿ ತಪ್ಪಿದ್ದಲ್ಲ, ತಪ್ಪಿಸಿತು. ನಾನು ಮನ್ಸು ಮಾಡಿದ್ರೆ ನಿನ್ನನ್ನು ಅಲ್ಲೇ ಶೂಟ್ ಮಾಡ್ಬೋದಿತ್ತು. ಆದರೆ ಬದುಕೋದಿಕ್ಕೆ ಅಂತ ಒಂದು ಚಾನ್ಸ್ ಕೊಡ್ತಾ ಇದ್ದೀನಿ. ಇನ್ನು 3 ದಿನದಲ್ಲಿ ನೀನಾಗಿ ನೀನೇ ಈ ಮನೆ ಬಿಟ್ಟು ಹೋಗಬೇಕು. ಹೋಗ್ತೀಯ? ಹೋಗ್ಲಿಲ್ಲ ಅಂದ್ರೆ ಗೊತ್ತಾಯ್ತಾ ಏನಾಗುತ್ತೆ? ಇದೇ ಪ್ರಾಬ್ಲಮ್ಮು. ಅಲ್ಲಿ ನೋಡಿದ್ರೆ ಅಪ್ಪ ಅಮ್ಮ ಗಂಡನ ಮನೆನೇ ನಿನ್ನ ಮನೆ ಅಂತಾರೆ, ನೀವು ನೋಡಿದ್ರೆ ಹಿಂಗೆ ಹೇಳ್ತಿದ್ದೀರಾ? ನಾ ಅಪ್ಪ ಅಮ್ಮನ ಮಾತು ಮೀರಲ್ಲ. ಸಾರಿ, ನಾನು ಎಲ್ಗೂ ಹೋಗ್ತಿಲ್ಲ. ನಿಮ್ಗೆ ಗೊತ್ತಾಗ್ಲಿ ಅಂತ ಹೇಳ್ತಿದ್ದೀನಿ. 3 ದಿವಸ ಇದ್ದು ಈ ಮನೆಯಿಂದ ಹೋಗೋಕ್ಕೆ ನಾ ಈ ಮನೆ ಅತಿಥಿ ಅಲ್ಲ. 3 ಗಂಟೆ ಕಟ್ಕೊಂಡು ಬಂದು ಈ ಮನೇಲಿ ಇರೋಕೆ ಬಂದಿರೋ ಸೊಸೆ ನಿಮ್ ಥರ. Shut up! ನೀನು ನನಗೆ ಸಮ ಅಲ್ಲ. ನನ್ನ ಚಿರುನ ಮದುವೆ ಆಗೋಳು ನನಗಿಂತ ಸುಂದರವಾಗಿರ್ಬೇಕು. ನಿನ್ನ ಮುಖ ನೋಡ್ಕೊಂಡಿದ್ಯಾ? ಹಾ, ಈ ಮುಖಕ್ಕೆ ಎಲ್ಲಿ ಬರಬೇಕು ಆ ಯೋಗ್ಯತೆ? ಇದು ನನ್ನ ಮನೆ. ಇಲ್ಲಿ ಎಲ್ಲ ನಾನು ಹೇಳ್ದಾಗೆ ನಡೆಯೋದು, ಎಲ್ಲರೂ ನಾನು ಹೇಳ್ದಾಗೆ ಕೇಳೋದು. ನನ್ನ ನಿರ್ಧಾರನೇ ಫೈನಲ್. ಇನ್ನು 3 ದಿನ, 3 ದಿನದಲ್ಲಿ ನೀನು ಈ ಮನೆಯಿಂದ ಹೊರಗೆ ಹೋಗ್ಬೇಕು. 3 ದಿನ ಅಲ್ಲ, 3 ಜನ್ಮನೂ ನಾನು ಇದೇ ಮನೇಲಿ ಇರ್ತೀನಿ. ನಿನ್ನನ್ನು ಆಟ ಆಡ್ಸೋದಕ್ಕೆ ಸರಿಯಾದ ಹುಡುಗಿನ ಸಿಕ್ಕಿದ್ದಾಳೆ. ಎಷ್ಟೇ ಆಗಲಿ ನಾನು ಸೆಲೆಕ್ಟ್ ಮಾಡಿರೋ ಹುಡುಗಿ ಅಲ್ವಾ? ಏನ್ರ ಇದ್ದಾರೆ ನಿಮ್ಮ ಅಣ್ಣ ನರಸಿಂಹಣ್ಣ ಬರ್ತಾನೆ ಅಂತೇಳಿ ನಾನು ಇಲ್ಲೂ ಕರ್ಸ್ಕೊಂಡ್ರಲ್ಲ, ಎಲ್ರ? ಅವನೇನು ಬಂದಿಲ್ಲ? ಅಣ್ಣ ಬರ್ತಾನೆ ಇರುತ್ತಮ್ಮ. ಆಯ್ತಣ್ಣ, ಇವತ್ತೇನ ಹಬ್ಬನಾ ಉಣ್ಮೆನಾ ಏನು ಇಲ್ವಲ್ಲ? ಆದ್ರೂ ಅವ್ನ್ ಯಾಕೆ ಇಲ್ಲಿ ಕರ್ಸ್ಕೊಂಡ ಅಂತ ಗೊತ್ತಾಗ್ತಿಲ್ವಲ್ಲ? ಅವ್ನ್ ಬಂದಿಲ್ಲ, ಅವನನ್ನ ಕೇಳುತ್ತಮ್ಮ. ಓ, ಎಷ್ಟೊತ್ತಿಗೆ ಬರ್ತಾನಂತ? ಬಂದ ಏನೋ ಮಗ ಇದೆಲ್ಲ, ಈ ಬಿಲ್ಡಪ್, ಈ ಗೆಟಪ್ ನನ್ಗಂತೂ ನಂಬಕ್ ಆಗ್ತಿಲ್ಲಪ್ಪ. ಈ ಕತ್ಲಲ್ ಕಾಣೋ ಚಂದ್ರ ಆಗ್ಲಲ್ಲಿ ಪಳಪಳ ಅಂತ ಹೊಳಿತಿದಾನಂತೆ, ಹಂಗನಿಸ್ತಾ ಇದೆ. ನಿಂದೇನಾದ್ರು ಬರ್ತೀರ ನಮಗ? ಅದೆಲ್ಲ ಏನಿಲ್ವೋ? ಇಲ್ವಾ? ಮಂತೆ ಯಾಕೋ ಇಷ್ಟೊಂದು ಖುಷಿಯಾಗಿದ್ಯಾ? ಆ ಖುಷಿ ಕಾರಣ ಏನು ಬೇಗ ಹೇಳಪ್ಪ. ಆಗ್ಲಿಂದ ಇವ್ರಿಬ್ರು ಟಾರ್ಚರ್ ತಡ್ಕೊಳಕ್ ಆಗ್ತಿಲ್ಲ ನನಗೆ. ನನ್ನ ತಂಗಿ ಅವಳ ಜೀವನ ಅವಳೇ ಕಟ್ಕೊಳ್ಳೋ ಮಟ್ಟಿಗೆ ಬೆಳೆದಾಳ ಅನ್ನೋ ಸುದ್ದಿ ಕೇಳಿ ದೇವ್ರಿಗೆ ಥ್ಯಾಂಕ್ಸ್ ಹೇಳಕ್ ಬಂದೆ. ಓ, ಇದಾ ಮ್ಯಾಟ್ರು ಅನ್ಕಂಡೆ. ನಮ್ ಮೀಟಿಂಗ್ ಜಾಗ ದೇವಸ್ಥಾನದಲ್ಲಿ ಅಲ್ವಲ್ಲ ಅಂತ. ಹಂಗ ಒಂದ್ಮನೆ ಇತ್ತು, ನೀನ್ ಬಂದ್ಮೇಲೆ ಕೇಳೋದ ಅಂತ ಸುಮ್ನೆ ಇದ್ದೆ. ಹೆಂಗೋ ನಮ್ ದೀಪು ಚೆನ್ನಾಗಿದ್ರೆ ಸಾಕಣ. ಸರಿ, ಶುರು ಮಾಡೋಣ. ಏನ? 108 ತೆಂಗಿನಕಾಯಿ ಹೊಡೆಯೋ ಕಾರ್ಯಕ್ರಮ. ಸುಮ್ನಿರ, ಯಾರು ಅರ್ಕೆ ಹೊತ್ಕೊಂಡಿದ್ರೆ ಅವರೇ ತೀರಿಸ್ಬೇಕು. ಇಲ್ಲ ಅಂತಂದ್ರೆ ದೇವ್ರು ನಿಮ್ಮಿಬ್ರು ನನ್ಗೆ ನಿರ್ಗಾಯ ಮಾಡ್ಬಿಡ್ತಾನೆ. ಅಯ್ಯೋ ಹೌದಾ? ಬೇಡ ಬೇಡ ಮಗ, ಬಾ ಶುರು ಮಾಡ್ಕೊಳ್ಳೋದ. ಇದು ಹರಕೆನೂ ಹೌದು,
ತಪ್ಪು ಮಾಡೋದಕ್ಕೆ ಪ್ರಾಯಶ್ಚಿತ್ತನೂ ಹೌದು. ಅಂದ್ರೆ ನೆನೆ ನಮ್ಮ ಅಪ್ಪ ಅಮ್ಮ ಬೆಂಗಳೂರಿಗೆ ಹೋದ್ರು ಅಂತ ನೀನು ಹೇಳಿದೆಲ್ಲ, ನನ್ನ ತಂಗಿ ಜೀವನ ಹಾಳಾಗೋಯ್ತು ಅನ್ನೋ ಕೋಪದಲ್ಲಿ ದೇವ್ರಿಗೆ ಬಂದು ಸಿಕ್ಕಾಪಟ್ಟೆ ಬೈದ್ಬಿಟ್ಟಿದ್ದೆ. ಓ, ದೇವ್ರಿಗೆ ಬಯಸ್ ದೊಡ್ಡವನಾಗ್ಬಿಟ್ಟಪ್ಪ. ಏನು ಮಾಡೋದು ಸಂದೀಪ, ಮನುಷ್ಯನಿಗೆ ಕೋಪ ಬಂದಾಗ ಹೀಗೇನೋ ಮಾಡ್ತಾನೆ. ನಿನ್ನೆ ಬಂದು ಈ ದೇವ್ರಿಗೆ ತುಂಬ ಬಾಯಿ ಬಂದಾಗ ಬೈದ್ಬಿಟ್ಟಿದ್ದೆ. ಆದರೆ ಇವತ್ತು ಅದೇ ದೇವರು ನನ್ನ ತಂಗಿಗೆ ತನ್ನ ಜೀವನ ಕಟ್ಕೊಳ್ಳೋ ಶಕ್ತಿ ಕೊಟ್ಟಿದ್ದಾನೆ ಅಂತ ಥ್ಯಾಂಕ್ಸ್ ಹೇಳಿ ತಪ್ಪಾಯ್ತು ಅಂತ ಕೇಳ್ಕೊಳಕ್ ಬಂದೀವಿ. ಹೌದಾ? ಮತ್ ಕಾಯಿ ಎಲ್ಲೋ? ನರಸಿಂಹ, ನೀನ್ ಹೇಳಿದಷ್ಟು ಕಾಯಿ ತಂದಿದ್ದೀನಪ್ಪ. ಬಂತಲ್ಲ, ಇನ್ನೇನು ಶುರು ಮಾಡೋಣ. ಹಾ. ನಾನು ಮನೇಲಿ ಇಲ್ಲದೆ ಇರುವಾಗ ದೀಪ ತನ್ನ ಸ್ಥಾನನ ಭದ್ರಪಡಿಸ್ಕೊಂಡ್ಲಲ್ಲ, ಅಷ್ಟು ಸಾಕು. ಇನ್ನೂ ಅವಳು ಈ ಮನೆಯಲ್ಲಿ ಆರಾಮಾಗಿ ಸರ್ವೈವ್ ಆಗ್ತಾಳೆ. ಅಲ್ಲ ಅರ್ಚನಾ, ಅವಳಿಗೆ ಇಷ್ಟೊಂದು ಧೈರ್ಯ ಇತ್ತು ಅಂತ ನನಗೆ ಗೊತ್ತೇ ಇರಲಿಲ್ಲ. ಅಪ್ಪ, ಪ್ರತಿಯೊಬ್ಬರಲ್ಲೂ ಭಯದ ಜೊತೆಗೆ ಧೈರ್ಯ ಇದ್ದೇ ಇರುತ್ತೆ. ಆಯಾ ಟೈಮ್ ಬಂದಾಗ ಅದನ್ನು ಹೊರಗಾಕ್ತಾರೆ. ದೀಪಂಗೆ ನೆನ್ನೆ ಆ ಟೈಮ್ ಬಂದಿತ್ತು, ಅದನ್ನು ಅವಳು ಚೆನ್ನಾಗಿ ನಿಭಾಯಿಸ್ಕೊಂಡು ಗೆದ್ಕೊಂಡ್ಳು. ಈಗೇನೋ ಗೆದ್ದಿದ್ದಾಳೆ, ಮುಂದೆ ಚಿರು ಮನಸ್ಸನ್ನು ಗೆದ್ದು ಅವನ ಜೊತೆ ಚೆನ್ನಾಗಿ ಸಂಸಾರ ಮಾಡ್ಕೊಂಡು ಹೋದರೆ ಅಷ್ಟೇ ಸಾಕು. ನೀವೇನು ಯೋಚನೆ ಮಾಡಬೇಡಿ ಅಪ್ಪ, ದೀಪಾಗ ಆ ಶಕ್ತಿ ಇದೆ. ಇವತ್ತಲ್ಲ ನಾಳೆ ಅದನ್ನು ಮಾಡಿ ತೋರಿಸ್ತಾಳೆ. ಪಾಪ, ಈ ಸಮಯದಲ್ಲಿ ಅವಳಿಗೆ ಸಹಾಯ ಮಾಡೋಕ್ಕಾಗಲಿ ಅಥವಾ ಅವಳ ಪರವಾಗಿ ನಿಂತ್ಕೊಳ್ಳೋಕ್ಕಾಗಲಿ ನಾನೇ ಇರಲಿಲ್ಲ. ದೀಪಾಗೆ ಯಾರ ಸಹಾಯನೂ ಬೇಡ ಅಪ್ಪ. ಅವಳ ಪಾಲಿಗೆ ಅವಳು ದೇವ್ರಿದ್ದಾನೆ, ಅವನೇ ಕಾಪಾಡ್ತಾನೆ. ನೀವು ದೀಪನ ಸೊಸೆ ಅಂತ ಒಪ್ಕೊಂಡ್ರಲ್ಲ, ಅದು ಸಾಕು. ನಾನು ಅವಳನ್ನ ಸೊಸೆ ಅಂತ ಒಪ್ಕೊಳ್ಳೋದು ಮುಖ್ಯ ಅಲ್ಲಮ್ಮ. ಈ ಮನೆನ ಕಟ್ಟಿರೋದು ಸೌಂದರ್ಯ. ಸೊ ಅವಳು ದೀಪನ ಈ ಮನೆ ಸೊಸೆ ಅಂತ ಒಪ್ಕೋಬೇಕು. ಹಾಗಾದರೆ ಸಾಕು ಅಂತ ನಾನು ಕೇಳ್ಕೊಳ್ಳೋದು. ಅವ್ರಾಗ ಅವರೇ ಒಪ್ಕೊಳಕ್ ಸಾಧ್ಯ ಇಲ್ಲ ಅಪ್ಪ, ನೀವೇ ಅವ್ರನ್ನ ಒಪ್ಪಿಸ್ಬೇಕು. ನಾನು ಒಪ್ಸೋಕೆ ಹೋದರೆ ಅದು ಒತ್ತಾಯ ಅಂತ ಆಗುತ್ತಮ್ಮ. ಅವಳಾಗೆ ಅವಳೇ ಸೊಸೆ ಅಂತ ಒಪ್ಕೋಬೇಕು. ಹಾಗೆ ಒಪ್ಪೋ ಹಾಗೆ ನಮ್ಮ ದೀಪ ಮಾಡಬೇಕು. ಅದಕ್ಕೆ ಅವಳಿಗೆ ನಮ್ಮಿಂದ ಏನು ಸಹಾಯ ಬೇಕೋ ಅದನ್ನು ನಾವು ಮಾಡೋಣ. ಎಲ್ರಿ ಕುಮಾರ್ ಹೀರೋಯಿನ್ ಇಷ್ಟೊತ್ತಾದ್ರೂ ಬಂದಿಲ್ಲ? ಏನ್ ಬರ್ತಿದ್ದಾರೆ ಅಂತ ಆಟ ಆಡ್ತಿದ್ದೀರಾ? ಇನ್ನು 5 ನಿಮಿಷ ಸಾರ್, ಬರ್ತಿದೀವಿ ಅಂತ ಹೇಳ್ತಾನೆ ಇದ್ದಾರೆ. ನಾನೇ ಎಷ್ಟು ಸಲ ಫೋನ್ ಮಾಡಿದ್ದೀನಿ. ಶೂಟಿಂಗ್ ಬೇರೆ ಶುರುವಾಗಿಲ್ಲ ರೀ. ಆ ಡೈರೆಕ್ಟರ್ ಮೇಡಮ್ ಬೇರೆ ತಲೆ ಕೆಟ್ಟವ್ರ ತರ ಆಡ್ತಿದ್ದಾರೆ. ಸುಮ್ಮನೆ ಬೈಸೋ ಕೆಲಸ ಮಾಡ್ತೀರಾ ನಮ್ಗೆ. ಜನು ಬಾಜನು ಅಬ್ಬಬ್ಬಬ್ಬಬ್ಬ, ಇವಾಗ್ಲೇ ಬಾಲಿವುಡ್ ಹೀರೋಯಿನ್ ರೇಂಜ್ಗೆ ಬಿಲ್ಡಪ್ ಕೊಡ್ತಿದ್ದಾಳೆ. ಏನ್ರಿ ಲೇಟ್ ಆಗಿ ಬಂದು ಕಾರಿಂದಾನೇ ಇಳಿತಾ ಇಲ್ಲ ಇನ್ನು? ಏನ್ ನೋಡ್ಕೊಂಡು ನಿಂತಿದ್ಯಾ? ಡೋರ್ ಓಪನ್ ಮಾಡ್ಬೇಕಂತೆ, ಮಾಡು. ಬಾಜನು ಬನ್ನಿ ಹೋಗೋಣ. ಹಲೋ, ಏನು ಕೈ ಬೀಸ್ಕೊಂಡು ಬಂದ್ಬಿಟ್ರೆ? ಲಗೇಜ್ ತರೋರು ಯಾರು? ಅರವಿಂದ್, ನೀವು ನನ್ನ ಲಗೇಜ್ ತೊಗೊಂಬನ್ನಿ. ನೀವು ಛತ್ರಿ ಹಿಡೀರಿ. ನೋಡಮ್ಮ, ಬೇಕು ಅಂದ್ರೆ ಬಕೆಟ್ ಬೇಕಾದ್ರೆ ಹಿಡಿತೀನಿ, ಛತ್ರಿ ಎಲ್ಲ ಹಿಡಿಯಲ್ಲ. ಆಗಲ್ವಂತೆ. ಹಾಗಾದ್ರೆ ಇವ್ರ ಅಪಾಯಿಂಟ್ಮೆಂಟ್ನ ನಾನು ಕ್ಯಾನ್ಸಲ್ ಮಾಡ್ತಾ ಇದ್ದೀನಿ. ಜೋಕು, ಸುಮ್ಮನೆ ಕಾಮಿಡಿ ಮಾಡಿದೆ ರೂಪಾ. ನೀನ್ ಯಾಕೆ ಅಷ್ಟೇ ಸೀರಿಯಸ್ ಆಗ್ತಿದ್ಯಾ? ಬಾ, ನೀನು ಲಗೇಜ್ ಇಡಿ. ತಗೋಬರ್ತೀನಿ. ಏನ್ರಿ ಹುಡುಗಿ ಇನ್ನು ಬರ್ತಾನೆ ಇಲ್ಲ. ಡೈರೆಕ್ಟರ್ನ ಮೀಟ್ ಮಾಡಿಸಿ ಬೇಗ ರೆಡಿ ಆಗೋದಕ್ಕೆ ಕೇಳ್ತೀನಿ. ಟೈಮ್ ಆಗೋಯ್ತು. ನೀವು ಸೆಟಪ್ ರೆಡಿ ಮಾಡಿಸ್ಕೊಳ್ಳಿ. ಲೋ ರಾಶಿ, ಏನು ಅರವಿಂದ್, ಇವಳು ಇವಾಗ್ಲೂ ಹೀಗೆ ಆಡ್ತಿದ್ದಾಳೆ. ಇನ್ ದೊಡ್ಡ ಹೀರೋಯಿನ್ ಆದ್ರೆ ನಿನ್ ಗತಿ ಏನು? ನಾನೇನೋ ನನ್ನ ಗಂಡನ ಜೊತೆ ಊರಿಗೆ ಹೋಗಿ ಯಾವ್ದಾದ್ರು ಕಾಫಿ ತೋಟದಲ್ಲಿ ಕಾಫಿ ಬೀಜ ಕೀಳ್ತೀನಿ, ದಿನಕ್ಕೆ 500 ರೂಪಾಯಿ ಕೊಡ್ತಾನೆ. ನಿನ್ ಕತೆ ಏನು? ಆ ಕಡೆ ಅವಳನ್ನ ಮಾರಕ್ಕಾಗ್ದಿರೋ ಹಾಗೆ ಅವನು ಯಾವನೋ ಬಾಂಬ್ ಬೇರೆ ಹಾಕಿದ್ದಾನೆ. ಇವ್ರ ಮಧ್ಯ ಚಕ್ರ ಯುಗದಲ್ಲಿ ತಗ್ಲಾಕೊಂಡಿರೋ ಅಭಿಮನ್ಯು ತರ ಆಗಿದೆ ನಿನ್ ಕತೆ. ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡೋದಕ್ಕೆ ಬೇಜಾನ್ ಟೈಮ್ ಇದೆ. ಅಲ್ಲಿವರೆಗೂ ಅವಳು ಹೇಳ್ದಂಗೆ ಕೇಳಬೇಕು. ಅದು ಬಿಟ್ರೆ ಬೇರೆ ದಾರಿ ಇಲ್ಲ ನಮ್ಮ ಹತ್ರ. ಬನ್ನಿ.
ಬಾಜನು ಮೇಕಪ್ ರೂಮ್ಗೆ ಹೋಗೋಣ. ಇನ್ನು ಮುಂದೆ ನೀವು ನನ್ನ ಜಾನು ಅಂತ ಕರೆಯಂಗಿಲ್ಲ, ಮೇಡಮ್ ಅಂತ ಕರಿಬೇಕು. ಹಲೋ, ನೀವು ಅಷ್ಟೇ ಮೇಡಮ್ ಅಂತ ಕರಿಬೇಕು. ಆಯ್ತಾಯ್ತು. ಇನ್ನು ಮುಂದೆ ನೀವು ನನ್ನ ಮ್ಯಾನೇಜರು ಆ್ಯಂಡ್ ನೀವು ಗೊತ್ತು ಬಿಡಮ್ಮ, ನಿನ್ನೆ ಹೇಳ್ದಲ್ಲ ಅಸಿಸ್ಟೆಂಟು ಅಂತ. ಮೇಡಮ್. ಹೇಳಿದ್ರಲ್ಲ ಮೇಡಮ್. ಸರಿ, ಛತ್ರಿ ಹಿಡೀರಿ. ಅಲ್ಲ, ಬಿಸ್ಲೇ ಇಲ್ಲ ಮೇಡಮ್, ಛತ್ರಿ ಯಾಕೆ? ಹಿಡಿತೀರಾ ಇಲ್ವಾ? ಆಯ್ತಾಯ್ತು, ಹಿಡಿತೀನಿ. ಗುಡ್ ಮಾರ್ನಿಂಗ್ ಮೇಡಮ್. ಶೂಟಿಂಗ್ ಲೇಟ್ ಆಗ್ತಿದೆ, ನೀವು ಬೇಗ ಮೇಕಪ್ ಮುಗಿಸ್ಕೊಂಡು ಬನ್ನಿ. ಏನ್ರಿ ನೀವು, ನಮ್ಮ ಮೇಡಮ್ ಬಂದಿದೆ ಈಗ, ತಿಂಡಿ ಕೂಡ ತಿಂದಿಲ್ಲ, ಅಷ್ಟು ಬೇಗ ರೆಡಿಯಾಗಿ ಅಂದ್ರೆ ಹೇಗೆ? ಸರಿ ಮೇಡಮ್, ನೀವಿರೋ ಕಡೆನೇ ಕಳಿಸಿ. ಹಾಗೆ ಮೇಡಮ್, ಡೈರೆಕ್ಟರ್ ಸ್ಪಾಟಲ್ಲಿ ಇದ್ದಾರೆ, ಒಂದ್ಸಲ ಹಾಯ್ ಹೇಳ್ತೀರಾ? ಏನು, ನಮ್ಮ ಮೇಡಮು ಡೈರೆಕ್ಟರ್ ಇರೋ ಕಡೆ ಬಂದು ಹಾಯ್ ಹೇಳ್ಬೇಕಾ? ಅದಲ್ಲ ಆಗಲ್ಲ. ಬೇಕು ಅಂದ್ರೆ ಡೈರೆಕ್ಟರ್ಗೆ ಮೇಡಮ್ ಇರೋ ಕಡೆ ಬಂದು ಹಾಯ್ ಹೇಳಕ್ ಹೇಳಿ. ಪರವಾಗಿಲ್ಲ, ನಾನೇ ಬಂದು ಗುಡ್ ಮಾರ್ನಿಂಗ್ ಹೇಳ್ತೀನಿ. ಎಲ್ಲಿದ್ದಾರೆ? ಇಲ್ಲೇ ಸ್ಪಾಟಲ್ಲಿ ಇದ್ದಾರೆ, ಬನ್ನಿ ಮೇಡಮ್. ಎಲ್ಲರ ಮುಂದೆ ಅವರ ಆ ರೀತಿ ನಡ್ಕೊಂಡಿದ್ದು ನಿಮಗೆ ಎಷ್ಟು ಬೇಜಾರಾಗಿದೆ ಅಂತ ಗೊತ್ತದಕ್ಕೆ. ಆದರೆ ಎಷ್ಟು ದಿನ ಈ ರೀತಿ ಆಡ್ತಾರೆ? ಇವತ್ತಲ್ಲ ನಾಳೆ ಅವ್ರ ಆಟಕ್ಕೆ ಫುಲ್ ಸ್ಟಾಪ್ ಇಡ್ತೀನಿ. ಆದರೆ ನೀವು ತಾಳ್ಮೆ ಕಳ್ಕೊಬೇಡಿ, ತಗೊಳ್ಳಿ. ದರ್ಯಾ, ಅವಳಿಂದ ನೀನು ನೀರು ಕುಡಿಯೋಂಗಾಗೋಯ್ತಲ್ಲ, ನಮ್ಗೆಷ್ಟು ಬೇಜಾರಾಗ್ತಿದೆ ಗೊತ್ತಾ? ಏನು ಮೇಡಮ್ ಇದು, ನೀರು ಕುಡಿತಿದ್ದೀರಾ? ಬಿ ಪಿ ಏನಾದರೂ ಹೆಚ್ಚು ಕಡಿಮೆ ಆಯ್ತಾ? ನಾನು ನಿಂಗೆ ಕೇಳಿದೆ ಅಂತ ಬೇಜಾರು ಮಾಡ್ಕೋಬೇಡಿ ಮೇಡಮ್, ಯಾಕಂದರೆ ನಮ್ಮ ಪೊಲೀಸ್ ಅಪ್ಪಂಗೂ ಬಿ ಪಿ ಇದೆ. ಜಾಸ್ತಿ ಆಗಾಗ ಅವರು ಹಿಂಗೆ ನೀರು ಕುಡಿದು ಮಾತ್ರೆ ತಗೋತಾರೆ, ಅದಕ್ಕೆ ಕೇಳಿದೆ. ನನ್ಗನ್ಸಿರೋ ಪ್ರಕಾರ ನಿಮಗೆ ಬಿ ಪಿ ಕಡಿಮೆ ಆಗಿದೆ ಅನಿಸುತ್ತೆ. ಯಾವುದಕ್ಕೂ ನಿಮ್ಗೆ ಆಗಿರೋ ಕಾಯಿಲೆನ ಕಡೆಗಣಿಸದೆ ಬೇಗ ಡಾಕ್ಟ್ರನ್ನ ಕರೆಸಿ ನಿಮ್ಮ ಬಿ ಪಿನ ಪರೀಕ್ಷೆ ಮಾಡಿಸಿ. ಯಾಕಂದರೆ ಇವತ್ತಿ ಮನೇಲಿ ನಡೆದಿದ್ದು ಬರೀ ಟ್ರೈಲರು. ಇನ್ನು ಸಿನಿಮಾ ತುಂಬ ಬಾಕಿ ಇದೆ. ನಿನ್ನೆ ಇವತ್ತು ನಡೆದಿದ್ದು ನಾಳೆನೂ ನಡೆಯುತ್ತೆ, ಮುಂದೆನೂ ನಡೀತಾನೇ ಇರುತ್ತೆ. ಅದನ್ನೆಲ್ಲ ಎದುರಿಸಕ್ಕೆ ನಿಮಗೆ ಧೈರ್ಯನೂ ಬೇಕು, ಆರೋಗ್ಯನೂ ಬೇಕು. ದೀಪಾ ಅವರೇ, ದಿಸ್ ಇಸ್ ಟೂ ಮಚ್. ಚಿರು, ಅವಳಿಗೆ ಇಂಗ್ಲೀಷಲ್ಲಿ ಹೇಳಿದ್ರೆ ಎಲ್ಲ ಅರ್ಥ ಆಗುತ್ತೆ. ನಿಮ್ಗೆ ಯಾಕೋ ಇದು ಅತಿ ಆಯಿತು. ಸ್ವಲ್ಪ ತಗ್ಗಿ ಬಗ್ಗಿ ನಡೆಯೋದು ಒಳ್ಳೇದು. ಏನು ಹಚ್ಬೇಡಿ ನೀವು, ನಾನೇನು ಅಂತ ಇನ್ನೂ ಅರ್ಥ ಮಾಡ್ಕೊಂಡಿಲ್ವಾ? ನನ್ನನ್ನು ಹಾಕಿ ಕರೆಯೋಕ್ಕೆ ಎಷ್ಟು ಧೈರ್ಯ ನಿಮಗೆ? ಇದು ಒಳ್ಳೆ ಕಥೆ ಆಯ್ತಲ್ವಾ ಹಸ್ಬೆಂಡು. ತಾಳಿ ಕಟ್ಟಿರೋ ಗಂಡನ ಹೆಂಡತಿ ಪ್ರೀತಿಯಿಂದ ಹೇಗ್ ಬೇಕೋ ಹಾಗೆ ಕರಿಬೋದು. ನಾನೇನಾದ್ರೂ ಹೋಗುಬ್ಬಾ ಅಂತ ಮರ್ಯಾದೆ ಇಲ್ಲದೆ ಮಾತಾಡ್ತಿದ್ದೀನಾ? ನಾಳೆ ಹಾಗೆ ಮಾಡಿದ್ರು ಮಾಡ್ತಾಳೆ ಚಿರು ಇವಳು. ಈಗ್ಲಿಂದಾನೆ ಇವಳಿಗೆ ತಗ್ಗಿ ಬಗ್ಗಿ ನಡೆಯೋದಕ್ಕೆ ಹೇಳು. ಒಂದ್ ನಿಜ ಹೇಳ ಸುಕು ಮೇಡಮ್, ಈ ಮನೇಲಿ ತಗ್ಗಿದ್ರೆ ತಟ್ಟಕ್ಕೆ, ಬಗ್ಗಿದ್ರೆ ಬೀಳ್ಸಕ್ಕೆ ಸುಮಾರು ಜನ ಕಾಯ್ಕೊಂಡಿದ್ದಾರೆ. ಅದಕ್ಕೆ ನಾನು ತಗ್ಗಿ ಬಗ್ಗಿ ನಡೆಯೋ ಮಾತೇ ಇಲ್ಲ. ನಮ್ಮ ಅಪ್ಪ ಅಮ್ಮ ಒಂದು ಮಾತು ಹೇಳ್ಕೊಟ್ಟಿದ್ದಾರೆ, ಎಲ್ಲಿ ನಿಂಗೆ ಬೆಲೆ ಇದೆಯೋ ಅಲ್ಲಿ ಮಾತ್ರ ನಿನ್ನ ತಲೆ ತಗ್ಸು, ಎಲ್ಲಿ ನಿಂಗೆ ಬೆಲೆ ಇಲ್ವೋ ಅಲ್ಲಿ ತಲೆ ತಗ್ಸಕ್ಕೆ ಹೋಗ್ಲೇಬೇಡ ಅಂದ್ರು. ನಾನು ಅವ್ರ ಮಾತನ್ನ ಮೀರಕ್ಕಾಗತ್ತಾ ಸುಕು ಮೇಡಮ್? ಅಲ್ಲ, ಮನೆ ಒಳಗೆ ಬರ್ತಿದ್ದ ಹಾಗೆ ಎಷ್ಟು ಸೊಕ್ಕು ಬಂತು ಇವಳಿಗೆ. ಚಿರು, ಇನ್ಮೇಲೆ ಇವಳನ್ನ ಹಿಡಿಯಕ್ಕಾಗಲ್ಲ. ನಾನು ನಂದು ಅಂತ ಮೆರೆದವರೆಲ್ಲ ಮಣ್ಣಲ್ಲಿ ಮಣ್ಣಾಗಿದ್ದಾರೆ ಮೇಡಮ್. ಏನಿದ್ರು ನಾವು ನಮ್ಮವರು ಅಂತ ಹೋಗ್ಬೇಕು. ಇಷ್ಟ ದಿನ ನೀವು ಈ ದೀಪ ಮುಖ ನೋಡಿದ್ದೆ ಬೇರೆ, ಇನ್ ಮುಂದೆ ನೋಡೋದೇ ಬೇರೆ. ಅಂದ್ರೆ ಏನ್ ಮಾಡ್ತೀಯಾ? ಹೇಳಲ್ಲ, ಮಾಡ್ತೀನಿ.
ದೇವ್ರೆ ಇನ್ ಮುಂದೇನಾದ್ರೂ ನಮ್ಮ ನರಸಿಂಹನ ಬಾಳಲ್ಲಿ ತಂಗಾಳಿ ಬೀಸ್ತಪ್ಪ. ಯಾವ ಬಿರುಗಳನ್ನು ಬೀಸಿದ್ರೆ ಸಾಕು. ನಂಗೆ ಯಾಕೋ ನರಸಿಂಹಣ್ಣನ ಬಾಳಲ್ಲಿ ತಿರ್ಗಾ ಬಿರುಗಾಳಿ ಬೀಸುತ್ತೆ ಅಂತ ಅನಿಸ್ತಿದೆ. ಯಾಕೋ? ಅಲ್ಲಿ ನೋಡು. ಮಗ ಸಂಜನಾ, ಸಂಜನಾ ಬರ್ತಿದ್ದಳು ನೋಡು ಅಂತಂದ್ರೆ ಯಾಕೋ ನೋಡ್ತಾ ಇಲ್ಲ. ಆ ಹೂನು ಅಂತ ಇಲ್ಲ. ಹರಕೆ ತಿರೋರ್ಗು ಅಣ್ಣ ಏನು ಮಾತಾಡಲ್ಲ. ನಮ್ಮ ಅಣ್ಣಂಗೆ ಸುನಾಮಿ ಸುಂಟ್ರ ಗಾಳಿ ಬಂದ್ರು ತಡೆಯೋ ತಾಕತ್ತಿದೆ. ಸಂಜನ ಮಾತ್ರ ನಮ್ಮ ಅಣ್ಣನ ತಂಟೆಗೆ ಬರ್ದಿರಂಗ್ ಮಾಡಪ್ಪ. ಓ, ಇವಳು ವಾರೆಗಣಲ್ಲಿ ನರಸಿಂಹ ನೋಡೋದು ಅಂದ್ರೆ ಮುಗೀತು, ಕೆಲಸ ಕೇಳೋ ಗ್ಯಾರಂಟಿನೇ. ಅಲ್ಲ ಮಗ, ಊರ್ ಜನರ ಮುಂದೆ ನಿಮ್ಮ ಅಪ್ಪನಿಂದ ಲಾಟಿ ಆಡ್ತೀನೋ ತರ ಮಾಡಿದೋಳ ಮೇಲೆ ಯಾಕೋ ಸೇಡ್ ತಿರ್ಸ್ಕೊಳ್ತಾ ಸುಮ್ಮನೆ ಇದೆಯಾ? ಅಲ್ಲ ಅಣ್ಣ, ನೀನೇ ಯಾವಾಗ್ಲೂ ಹೇಳ್ತಾ ಇರ್ತಿದ್ದಾನೆ ತಪ್ಪು ಮಾಡಿದವ್ರು ಯಾರೇ ಆಗ್ಲಿ ಅವ್ರು ಶಿಕ್ಷೆ ಆಗ್ಬೇಕು ಅಂತ. ನಮ್ಮ ಮೇಲೆ ಕೆಸ್ರು ಹಾರಿಸಿದಾಗ ಅವ್ಳು ಮೈ ಚಳಿ ಬಿಡಿಸಿದ್ಯಾ, ಇವಾಗ ಎಂತಕ್ಕೆ ಸುಮ್ಮನಿದ್ಯಾ? ಇದಕ್ಕೆಲ್ಲ ಕಾರಣ ಯಾರು? ಚಮ್ಮತ್ ಕೊಳಿ ಸಂಜನಾ ಅಂತ ಶಿಕ್ಷೆ ಕೊಡದೆ ಯಾಕೋ ಸುಮ್ಮನೆ ಇದೆಯಾ? ಶಿಕ್ಷೆ ಆಗಲೇಬೇಕು, ಶಿಕ್ಷೆ ಆಗಲೇಬೇಕು. ಶಿಕ್ಷೆ ಆಯ್ತು, ಶಿಕ್ಷೆ ಆಯ್ತು, ಶಿಕ್ಷೆ ಆಯ್ತು. ನರಸಿಂಹ ಅಂತ ನಿಂಗ್ ಮೋಸ ಮಾಡಿದ ಮೇಲೆ ರಿವೆಂಜ್ ತೀರ್ಸ್ಕೊಂಡಲ್ಲ, ಅಷ್ಟು ಸಾಕಣ. ಏನಣ್ಣ ಏನು ಮಾತಾಡ್ದೇನೆ ನಿನ್ ಕೆಲಸ ಮುಗಿಸ್ಬಿಟ್ಟೆ. ಸೂಪರ್. ಯಾಕೋ ನನ್ ಮೇಲೆ ಕಾಯ್ಚೂರ್ ಹಾರಿಸ್ದೆ? ಅವನ್ ಬೇಕಂತ ಅರ್ಸಿಲ್ಲ. ಮತ್ತೆ ಅದಾಗದೆ ನನ್ ಹಣೆಗ್ ಬಂದ್ ಬಿತ್ತಾ? ಆ ಕಾಯ್ಚೂರ್ಗೂ ನಿಮ್ಮಲ್ಲಿ ಕೋಪ ಬಂದಿತ್ತು ಅನ್ಸುತ್ತೆ. ಏನ್ ಈ ಕಿತ್ತೋಗಿರೋ ಗ್ಯಾಂಗ್ ನ ಕಟ್ಕೊಂಡು ದೇವಸ್ಥಾನದಲ್ಲಿ ಇಷ್ಟೊಂದೆಲ್ಲ ಕಾಯಿ ಹೊಡೆದು ಯಾರು ಓಡಾಡದೇ ಇರೋ ತರ ಮಾಡಿದ್ದು ಅಲ್ದೆ ಬೇಕು ಅಂತ ನನ್ ಮೇಲೆ ಕಾಯ್ಚೂರ್ ಹಾರಿಸ್ತೀಯ? ಹೇಳದ್ನಲ್ಲ ಮೇಡಮ್, ಅವ್ನ್ ಬೇಕು ಅಂತ ಮಾಡಿಲ್ಲ. ತಪ್ಪಾದವ್ರಿಗೆ ದೇವ ಶಿಕ್ಷೆ ಕೊಟ್ಟ. ಏಯ್, ಚೋಟ್ ಮೆಣಸಿನ್ಕಾಯಿ ತರ ಇದ್ಯಾ? ಎಷ್ಟೋ ಮಾತಾಡ್ತೀಯಾ? ಚೋಟ್ ಮೆಣಸಿನ್ಕಾಯಿ ಆದ್ರೂ ತಿಂದಾಗ ಖಾರ ಭಯಂಕರವಾಗಿರುತ್ತೆ, ಮರಿಬಿಡಿ ಮೇಡಮ್. ಹೋಗ್ಲಿ ಬಿಡಿ ಮೇಡಮ್, ಬೈ ಮಿಸ್ ಬಂದ್ಬಿಟ್ಟು. ಮಾಡಿರೋ ತಪ್ಪಿಗೆ ಸಾರಿ ಕೇಳೋ. ನೋಡಿ ಮೇಡಮ್, ನಮ್ ನರಸಿಂಹ ತಪ್ಪು ಮಾಡಿದ್ರೆ ತಾನೇ ಸಾರಿ ಕೇಳಕ್ಕೆ. ಅದ್ ಹೇಗ್ ಸಾರಿ ಕೇಳಲ್ವೋ ನಾನು ನೋಡ್ತೀನಿ. ಸಾರಿ ಮಾತ್ರ ಕೇಳಬೇಡ. ಕೇಳಲೇಬೇಕು. ಯಾವುದೇ ಕಾರಣಕ್ಕೂ ಕೇಳಲ್ಲ. ಕೇಳ್ತೀಯೋ ಇಲ್ವೋ? ಬೇಡ ನರಸಿಂಹ, ಸಾರಿ ಕೇಳ್ಬಿಡು. ಮಾವ, ನಿಮ್ಮ ಹತ್ರ ಏನೋ ಮಾತಾಡಬೇಕಾಗಿತ್ತು. ಇದು ಸರಿಯಾದ ಸಮಯ ಹೌದಾ ಅಲ್ವಾ ಗೊತ್ತಿಲ್ಲ. ಸಮಯ ಯಾವುದಾದ್ರೇನಮ್ಮ, ಅನಿಸಿದ್ದನ್ನು ಹೇಳ್ಬಿಡ್ಬೇಕು. ಅದೇನೋ ಸರಿ, ರಾಹುಕಾಲ ಅಂತ ಮುಹೂರ್ತ ಇರೋರು ರಾಹುಕಾಲ ಅಂತ ತಿನ್ನೋದು ಬಿಡ್ತಾರಾ? ಮಾವ, ನಾನು ಈ ಮನೆಗೆ ಸೊಸೆಯಾಗಿ ಬಂದು ತುಂಬ ದಿನ ಆಗಿದ್ರು ಅಧಿಕೃತವಾಗಿ ಈ ಮನೆ ಕರ್ತವ್ಯಗಳನ್ನ ನಿಭಾಯಿಸೋಕ್ಕಾಗಲಿಲ್ಲ. ಆದರೆ ಇನ್ನು ಮುಂದೆ ಫುಲ್ ನಂದೇ ಜವಾಬ್ದಾರಿ. ಆಗ್ಲಮ್ಮ, ಈ ಮನೆಯಲ್ಲಿ ನೀನು ಏನೇ ಒಳ್ಳೆ ಕೆಲಸ ಮಾಡ್ತೀನಿ ಅಂದರೂ ಅದಕ್ಕೆ ನನ್ನ ಬೆಂಬಲ ಯಾವತ್ತೂ ಇದ್ದೇ ಇದೆ. ಮಾವ, ನಾನಿಡೋ ಪ್ರತಿ ಹೆಜ್ಜೆಗೂ ಗೆಲ್ಲು ಸಿಗ್ಲಿ ಅಂತ ಆಶೀರ್ವಾದ ಮಾಡಿ. ಒಳ್ಳೆಯದಾಗಲ್ಲ. ದೀಪ,
ನೀನೀಗ ಈ ಮನೆಗೆ ಅಧಿಕೃತವಾಗಿ ಸೊಸೆ ಆಗಿದ್ಯಾ. ಬಲಗಾಲಿಟ್ಟು ಒಳಗೆ ಬಂದು ದೇವ್ರಿಗೆ ಪೂಜೆ ಕೂಡ ಮಾಡಿದ್ಯಾ. ನೀನು ಮುಂದಿನ ಕೆಲಸ ಏನು? ಒಳ್ಳೆ ಪ್ರಶ್ನೆ ಕೇಳಿದ್ರಿ ಅಕ್ಕ. ನಮ್ಮ ಕಡೆ ಗಂಡನ ಮನೆಗೆ ಬಂದಿರೋ ಹೊಸ ಸೊಸೆ ಒಲೆ ಪೂಜೆ ಮಾಡಿ ಒಲೆ ಹಚ್ಚಿ ಹಾಲು ಉಗ್ಸೋ ಶಾಸ್ತ್ರ ಮಾಡ್ತಾರೆ. ಅದನ್ನೇ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅಷ್ಟಕ್ಕೂ ನಮ್ಮ ಹಸ್ಬೆಂಡ್ಗೆ ಶಾಸ್ತ್ರ ಎಲ್ಲ ಇಷ್ಟ ಅಲ್ವಾ, ಅದಕ್ಕೆ ಅವರು ಖುಷಿ ಪಡ್ತಾರೆ ಅಲ್ವಾ ಹಸ್ಬೆಂಡು? ಭಾವ, ಮನೆ ಗೃಹ ಪ್ರವೇಶ ಮಾಡಿದಾಗಲ್ವಾ ಹಾಲುಕ್ಸೋದು. ಈಗ ಇವಳು ಬಂದು ಮನೆಗೆ ಎಷ್ಟೋ ದಿನಗಳಾಗಿದೆ. ಹಾಲುಕ್ಷ ಶಾಸ್ತ್ರ ಮಾಡಿದ್ರೆ ಶಾಸ್ತ್ರಕ್ಕೆ ಅವಮಾನ ಮಾಡ್ದಂಗಲ್ವಾ? ಈ ಶಾಸ್ತ್ರ ಪೂಜೆ ಪುನಸ್ಕಾರ ಎಲ್ಲ ನಮ್ಮ ವಿವೇಚನೆಗೆ ಬಿಟ್ಟಿದ್ದು. ನನ್ನ ಪ್ರಕಾರ ಒಳ್ಳೆ ಕೆಲಸನ ನಾವು ಯಾವಾಗ ಬೇಕಾದರೂ ಮಾಡ್ಬೋದು. ಕರೆಕ್ಟಾಗಿ ಹೇಳಿದೆ ಅಣ್ಣ. ದೀಪಾ, ನೀ ಹೋಗಿ ಒಲೆ ಹಚ್ಚಮ್ಮ. ಬೆಂಕಿ ಶಾಖಕ್ಕೆ ಉಳ್ಕೊಳ್ಳೋರು ಉಳ್ಕೊಳ್ಳಿ.